ಇದ್ದಂಗೆ ಯಾವುದೋ ಫಿಲ್ಟರ್ ಇಲ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಸಿನಿಮಾ ಇಂಡಸ್ಟ್ರಿಯ ಮಾರುಕಟ್ಟೆ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಕೆಪಾಸಿಟಿ ಯಾವ ಥರ ಇದೆ ಅಂತ ಅಳಿಯೋದು ಅಂದರೆ ನಮ್ಮ ಚಿತ್ರರಂಗದಲ್ಲೇ ಬಂದಂಥ ಒಂದು ಸಿನಿಮಾ ಯಾವುದು ಅತಿ ಹೆಚ್ಚು ಹಣನ ಗಳಿಸುತ್ತೋ ಆ ಒಂದು ಸ್ಟ್ಯಾಂಡರ್ಡ್ಸು. ಈಗ ನಮ್ಮ ಸಿನಿಮಾ ಒಂದು 100 ಕೋಟಿ ಗಳಿಕೆ ಮಾಡ್ತು ಅಂದರೆ ನಮ್ಮ ಒಂದು ಕೆಪಾಸಿಟಿ 100 ಕೋಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ 2018ಕ್ಕಿಂತ ಹಿಂದೆ ನಮ್ಮ ಮಾರ್ಕೆಟು ತುಂಬ ಕಡಿಮೆ. ರಾಜಕುಮಾರ ಒಂದು 70 ಕೋಟಿ ಕಲೆಕ್ಟ್ ಮಾಡಿತ್ತು, ಒಂದು 50 ಕೋಟಿಗಿಂತ ಜಾಸ್ತಿ ಒಂದು 2-3 ಸಿನಿಮಾ ಮಾತ್ರ ಕಲೆಕ್ಟ್ ಮಾಡಿದ್ವು. ಬಟ್ 2018 ಡಿಸೆಂಬರ್ 22 ಯಾವಾಗ ಬಂತೋ ಆವಾಗ ನಮ್ಮ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಯಿತು. KGF ಚಾಪ್ಟರ್ 1 ಇಡೀ ದೇಶನೇ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ಒಂದು ಸರಿ ತಿರುಗಿ ನೋಡ್ತು. ನಮ್ಮ ಕನ್ನಡ ಇಂಡಸ್ಟ್ರಿ 100 ಕೋಟಿ ಒಳಗೆ ಅನ್ನೋ ಒಂದು ಕ್ಯಾಲ್ಕುಲೇಷನಿಂದ ಆಚೆ ತಗೊಂಬಂತು ಈ ಒಂದು ಸಿನಿಮಾ. ಬರೀ ನಮ್ಮ ಕನ್ನಡ ವರ್ಷನಲ್ಲೇ 130 ಕೋಟಿಗಿಂತ ಜಾಸ್ತಿ ಗಳಿಸ್ತಂಥ ಈ ಒಂದು ಸಿನಿಮಾ ಹೋಲ್ ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದ್ಬಿಟ್ಟು 250 ಕೋಟಿನ ಗಳಿಕೆ ಮಾಡ್ತು. ಬಟ್ ನಾನಿಲ್ಲಿ ಡಿಸ್ಕಷನ್ ಮಾಡೋದು 100 ಕೋಟಿ ಗಳಿಸ್ತಂಥ ನಮ್ಮ ಕನ್ನಡ ಚಿತ್ರಗಳ ಬಗ್ಗೆ. ಹಾಗಾಗಿ ಇದು ಮೊದಲನೇ ಬಾರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ 100 ಕೋಟಿನ ಗಳಿಕೆ ಮಾಡುತ್ತೆ. ಇನ್ನು ಎರಡನೇದಾಗಿ ನೋಡ್ತಾ ಬಂದರೆ ಜೇಮ್ಸ್. ಇದು ಅಪ್ಪು ಅವರ ಕೊನೆಯ ಸಿನಿಮಾ. ಅವರಿದ್ದಿದ್ರೆ ಇಂಥ ಎಷ್ಟೋ ರೆಕಾರ್ಡ್ಗಳನ್ನ ಬರೆದಿರ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ನಾವು ಕಳ್ಕೊಬೇಕಾಗಿ ಬಂತು. ಆ ಒಂದು ಎಮೋಷನಲ್ಲಿ ಫ್ಯಾನ್ಸು ಈ ಒಂದು ಸಿನಿಮಾನ ಸಿಕ್ಕಾಪಟ್ಟೆ ಬಿಗ್ ಹಿಟ್ನ ಮಾಡಾಕಿದ್ರು. ಈ ಒಂದು ಸಿನಿಮಾ ಕೂಡ 100 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡ್ತು. ಇನ್ನು ಮೂರನೇದಾಗಿ ನೋಡ್ತಾ ಬಂದ್ರೆ ಅಗೇನ್ KGF ಚಾಪ್ಟರ್ 2 ಏಪ್ರಿಲ್ 14, 2022. ಈ ಒಂದು ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಗೋಲ್ಡನ್ ಇಯರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲೇ ಮೊದಲನೇ ಬಾರಿಗೆ 1000 ಕೋಟಿಗಿಂತ ಜಾಸ್ತಿ ಹಣ ಗಳಿಕೆ ಮಾಡಿದಂಥ ಸಿನಿಮಾ. ನಮ್ಮ ಕನ್ನಡ ವರ್ಷನಲ್ಲೇ ಈ ಒಂದು ಸಿನಿಮಾ 170-180 ಕೋಟಿ ಹಣನ ಗಳಿಕೆ ಮಾಡ್ತು. ಇನ್ನು ನಾಲ್ಕನೇದಾಗಿ ನೋಡ್ತಾ ಬಂದರೆ ವಿಕ್ರಾಂತ್ ಋಣ. ಇದು ನಮ್ಮ ಕಿಚ್ಚ ಸುದೀಪ್ ಅವರ ಸಿನಿಮಾ. ನಿಮಗೆಲ್ಲ ಗೊತ್ತಿರೋ ಥರನೇ ಅನೂಪ್ ಭಂಡಾರಿ ರಂಗಿತರಂಗ ಡೈರೆಕ್ಟರು ಮತ್ತು ಕಿಚ್ಚ ಸುದೀಪ್ ಅವರು ಕೊಲಾಬ್ರೇಟ್ ಆಗಿ ಸಿಕ್ಕಾಪಟ್ಟೆ ಹಣನ ಖರ್ಚು ಮಾಡಿಬಿಟ್ಟು ಒಂದು ಹೊಸ ಫ್ಯಾಂಟಸಿ ವರ್ಲ್ಡ್ನ ನಮಗೆಲ್ಲ ಪರಿಚಯ ಮಾಡಿಸಿದ್ರು. ಬಟ್ ರಂಗಿತರಂಗ ಫ್ಲೇವರ್ ಇರೋದಕ್ಕೆ ಸಿನಿಮಾಗೆ ಒಂದು ಸ್ವಲ್ಪ ಮಿಕ್ಸಡ್ ರೆಸ್ಪಾನ್ಸ್ ಬಂತು. ಬಟ್ ಸಿನಿಮಾ ಮಾತ್ರ 150-200 ಕೋಟಿ ಹಣ ಗಳಿಕೆ ಮಾಡಿದೆ. ಹಂಗಾಗಿ ಈ ಒಂದು ಸಿನಿಮಾನೂ ಕೂಡ 100 ಕೋಟಿಗಿಂತ ಜಾಸ್ತಿ ಹಣ ಗಳಿಕೆ ಮಾಡಿದಂಥ ಸಿನಿಮಾ ಆಗಿದೆ ನಮ್ಮ ಚಿತ್ರರಂಗದಲ್ಲಿ. ಇನ್ನು ಐದನೇದಾಗಿ ನೋಡ್ತಾ ಬಂದರೆ ಕಾಂತಾರ, ಒಂದು ದಂತಕಥೆ. ನಿಜವಾಗ್ಲೂ ಇದೊಂದು ದಂತಕಥೆನೇ. ಎಲ್ಲರ ದಂತಗಳಿಂದ ಸ್ಪ್ರೆಡ್ ಆದಂಥ ಈ ಒಂದು ಸಿನಿಮಾ ಆ್ಯಕ್ಚುಲ್ ಆಗಿ ಪ್ಯಾನ್ ಇಂಡಿಯಾ ಟ್ರೆಂಡಿಗೆ ನಿಜವಾದ ಹೆಸರು ತಂದುಕೊಡ್ತು. ಬಿಕಾಸ್ ಇದು ಸ್ಟಾರ್ಟಿಂಗಲ್ಲೇ ರಿಲೀಸ್ ಆಗಿದ್ದು ಬರೀ ನಮ್ಮ ಕನ್ನಡ ಭಾಷೆಯಲ್ಲೇ. ಬಟ್ ಇದರ ಒಂದು ಮ್ಯಾಜಿಕ್ಕು ಇದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತು. ಇವತ್ತಿಗೆ ಪಾರ್ಟ್ 2 ರೆಡಿ ಆಗ್ತಾ ಇದೆ. ಮೀನ್ಸ್ ಕಾಂತಾರ ಚಾಪ್ಟರ್ 1. ಈ ಒಂದು ಸಿನಿಮಾ ಕೂಡ 1000 ಕೋಟಿ ಗಳಿಕೆ ಮಾಡೋ ಒಂದು ಕೇಪಬಿಲಿಟಿ ಇದೆ. ಇದು ಅಕ್ಟೋಬರ್ 2ಕ್ಕೆ ಬರುತ್ತೆ. ಏನು ಮ್ಯಾಜಿಕ್ ಮಾಡುತ್ತೋ. ಇನ್ನು ಆರನೇದಾಗಿ ನಮ್ಮ ಡಿ ಬಾಸ್ ದರ್ಶನ್ ಅವರ ಸಿನಿಮಾ ಕಾಟೇರ. ಈ ಒಂದು ಸಿನಿಮಾ ಮುಂಚೆ 200 ಕೋಟಿ ಗಳಿಕೆ ಮಾಡಿದೆ, 220-230 ಕೋಟಿ ಗಳಿಕೆ ಮಾಡಿದೆ ಅನ್ನೊಂದು ಸುದ್ದಿ ಬರ್ತಿತ್ತು. ಬಟ್ ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ ಆದಂಥ ರಾಕ್ಲೈನ್ ವೆಂಕಟೇಶು ಇದನ್ನ ಯಾವುದನ್ನು ನಿಜ ಅಲ್ಲ ಅಂತ ಹೇಳಿದ್ರು. ಈ ಒಂದು ಸಿನಿಮಾ 100 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಇದು ದರ್ಶನ್ ಅವರ ಕೆರಿಯರ್ನಲ್ಲಿ ಯೂಸ್ ಹಿಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅವರು ಜೈಲಲ್ಲಿದ್ದಾರೆ. ಬಟ್ ನ್ಯಾಯ ಯಾರ ಕಡೆ ಇದೆ ಅವ್ರಿಗೆ ಜಯ ಆಗಲಿ. ಅವರ ಡೆವಿಲ್ ಸಿನಿಮಾನೂ ಕೂಡ ಇದೇ ವರ್ಷದಲ್ಲಿ ಬರೋ ಚಾನ್ಸಸ್ ಇದೆ. ಅದು ಕೂಡ 100 ಕೋಟಿ ಗಳಿಕೆ ಮಾಡುತ್ತೆ, ನಾನು ನೋಡಬೇಕು. ಇನ್ನು ರಕ್ಷಿತ್ ಶೆಟ್ಟಿ ಅವರ ಚಾರ್ಲಿ 777, ನಾಯಿ ಮತ್ತು ಮನುಷ್ಯನ ಎಮೋಷನ್ ಬಾಂಡಿಂಗಲ್ಲಿ ಬಂದಂಥ ಈ ಒಂದು ಸಿನಿಮಾ ಕಲೆಕ್ಟ್ ಮಾಡಿದ್ದು 100 ಕೋಟಿಗಿಂತ ಜಾಸ್ತಿ ಥಿಯೇಟರ್ನಲ್ಲೇ. ಅದನ್ನು ರಕ್ಷಿತ್ ಶೆಟ್ಟಿ ಅವರೇ ಒಂದು ಇಂಟರ್ವ್ಯೂನಲ್ಲಿ ನಮಗೆಲ್ಲ ಹೇಳಿದರು. ಅವನೇ ಶ್ರೀಮಾನ್ ನಾರಾಯಣ ಜಿಟ್ಟಾಗಬೇಕಾಯ್ತು, ಬಟ್ ಅಲ್ಲಿ ಮಿಸ್ ಆಯಿತು. ಬಟ್ ಇಲ್ಲಿ ಅದನ್ನು ಮತ್ತೆ ಫುಲ್ಫಿಲ್ ಮಾಡಿದ್ರು ನಮ್ಮ ರಕ್ಷಿತ್ ಶೆಟ್ಟರು. ಆಮೇಲಿಂದ ಬಂದಂಥ ಸಪ್ತಸಾಗರ ದಾಚಲು ಕೂಡ ಒಂದು ಒಳ್ಳೆಯ ಹೆಸರು ಮಾಡಿದ್ರು. ಬಟ್ ನೆಕ್ಸ್ಟ್ ಬರ್ತಿರೋ ಪ್ರಾಜೆಕ್ಟು ಇನ್ನೂ ಸರಿಯಾಗಿ ಯಾವುದೂ ಕೂಡ ತಿಳಿಸಿಲ್ಲ. ರಿಚರ್ಡ್ ಆಂಟೋನಿ ಬರಬೇಕು, ಬಟ್ ಡಿಲೇ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೋ ಅಂತ. ಇನ್ನು 8ನೇದಾಗಿ ನೋಡ್ತಾ ಬಂದರೆ ಮಹಾವತಾರ್ ನರಸಿಂಹ. ಇಲ್ಲಿವರೆಗೂ ಈ ಒಂದು ಸಿನಿಮಾ 270 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿದೆ. ಸ್ಟಾರ್ಟಿಂಗು 1 ಕೋಟಿ 2 ಕೋಟಿ ಅಷ್ಟೇ ಓಪನಿಂಗ್ ಸಿಕ್ಕಿದ್ದು. ಬಟ್ ಆ ಭಗವಂತ ನರಸಿಂಹಸ್ವಾಮಿಯ ಕೃಪೆನೋ ಏನೋ ಗೊತ್ತಿಲ್ಲ, ಈ ಒಂದು ಸಿನಿಮಾ ಇಲ್ಲಿವರೆಗೂ ಕೂಡ ನಾನ್ ಸ್ಟಾಪ್ ಆಗಿ ಹೋಗ್ತಾ ಇದೆ. ನಮ್ಮ ಇಂಡಿಯನ್ ಇಂಡಸ್ಟ್ರಿನಲ್ಲಿ ಆನಿಮೇಷನಲ್ಲಿ ಇದೊಂದು ರೆಕಾರ್ಡ್ನ ಮಾಡಿದೆ. ನೋಡಬೇಕು ಈ ಒಂದು ಜರ್ನಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಪ್ರಸ್ತುತಕ್ಕೆ ಈ ಒಂದು ಸಿನಿಮಾ ನಮ್ಮ ಕನ್ನಡದಿಂದ ಹೋಗ್ಬಿಟ್ಟು
100 ಕೋಟಿಗಿಂತ ಜಾಸ್ತಿ ಹಣ ಗಳಿಕೆ ಮಾಡಿದಂಥ ಲಿಸ್ಟಲ್ಲಿ ನಾವು ಸೇರಿಸ್ಬೋದು. ಇನ್ನು 9ನೇದಾಗಿ ನೋಡ್ತಾ ಬಂದರೆ ಸೂ ಫ್ರಮ್ ಸೋ. ಒಬ್ಬ ಸ್ಟಾರ್ ಬೇಡ, ಜಾಸ್ತಿ ಹಣ ಬೇಡ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ, ಜಸ್ಟ್ ಕಂಟೆಂಟು, ಎಮೋಷನ್ಸು ಮತ್ತು ಕಲ್ಚರ್ನ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ರೆ ಆ ಸಿನಿಮಾನ ನಿಲ್ಲಿಸೋನು ಯಾವನು ಅಲ್ಲ ಅಂತ ಒಂದು ಹೋಪ್ನ ಹುಟ್ಟಾಗ್ದಂಥ ಈ ಒಂದು ಸಿನಿಮಾ ಇವಾಗಲೂ ಕೂಡ ಥಿಯೇಟರ್ನಲ್ಲಿ ಯಶಸ್ವಿಯಾಗಿ ರನ್ ಆಗ್ತಾ ಇದೆ. ಅದು ಕೂಡ ಕೂಲಿ ಮತ್ತು ವಾರ್ 2 ಅಂತ ಸಿನಿಮಾಗಳ ಕಾಂಪಿಟೇಷನ್ ಇದ್ರೂ ಕೂಡ ಈ ಒಂದು ಸಿನಿಮಾ ಆಲ್ರೆಡಿ 120-125 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಇಷ್ಟಾಗಿತ್ತು ಗೈಸ್, ಇವೇ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ 100 ಕೋಟಿ ಗಳಿಕೆ ಮಾಡಿದಂಥ ಪ್ರಸ್ತುತಕ್ಕಿರೋ ಸಿನಿಮಾಗಳು. ಬಟ್ ಮುಂದೆ ಇನ್ನೂ ಜಾಸ್ತಿ ಸಿನಿಮಾಗಳು ಬರ್ತವೆ. ಇನ್ನು ದರ್ಶನ್ ಅವರ ರಾಬರ್ಟ್ ಕೂಡ 100 ಕೋಟಿ ಗಳಿಕೆ ಮಾಡಿತ್ತು ಅಂತ ಅವರು ಮುಂಚೆನೆ ಪೋಸ್ಟರ್ ಹಾಕೊಂಡಿದ್ರು. ಬಟ್ ಉಮಾಪತಿ ಅವರು ಕೆಲವು ಇಂಟರ್ವ್ಯೂನಲ್ಲಿ ಈ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಲಾಸ್ ತಂದು ಕೊಡ್ತು ಅನ್ನೋ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಹಂಗಾಗಿ ಅದನ್ನು ನಾವು ಪರಿಗಣನೆ ಮಾಡೋಕ್ಕಾಗಲ್ಲ. ಇನ್ನು ಕ್ರಾಂತಿ ವಿಷಯ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ನಮ್ಗೆ ಒಳ್ಳೇದು. ಸೊ ನೆಕ್ಸ್ಟ್ ಬರ್ತಿರೋ KD ದಿ ಡೆವಿಲ್ಲೇ ಆಗಲಿ, ನಮ್ಮ ದರ್ಶನ್ ಅವರ ಡೆವಿಲ್ ಸಿನಿಮಾನೇ ಆಗಲಿ, ಬಿಲ್ಲರಂಗ ಭಾಷಾ, ಕಾಂತಾರ ಚಾಪ್ಟರ್ 1, ಯಶ್ ಅವರ ಟಾಕ್ಸಿಕ್, ಇನ್ನು ಬೇಜಾನ್ ಸಿನಿಮಾಗಳು 100 ಕೋಟಿಗಿಂತ ಜಾಸ್ತಿ ಹಣ ಗಳಿಕೆ ಮಾಡೋ ಒಂದು ಕೇಪಬಿಲಿಟಿ ಇದ್ದಾವೆ. ನೋಡೋಣ ಎಲ್ಲಿವರೆಗೂ ಯಾವ ಸಿನಿಮಾ ಎಷ್ಟು ಗಳಿಕೆ ಮಾಡುತ್ತೆ ಅಂತ. ಯಾವುದೇ ಸಿನಿಮಾ ಗಳಿಕೆ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಬೆಳವಣಿಗೆ ಆಗುತ್ತೆ. ಇಷ್ಟು ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ನಿಮಗೆ ನಮ್ಮ ಯಾವ ಹೀರೋ ಅಂದರೆ ಎಷ್ಟು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬಟ್ ಫ್ಯಾನ್ ವಾರ್ ಯಾವಾಗಿರಬೇಕು ಅಂದರೆ ಸಿನಿಮಾಗೆ ಹೋದ್ವಾ, ಸಿನಿಮಾನ ನೋಡ್ಕೊಂಡ್ವಾ, ಬಂದ್ವಾ ಅಷ್ಟೇ. ವಿಡಿಯೋನ ನೀವು ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದರೆ ನನ್ನ ವಿಡಿಯೋ ನಿಮ್ಗೊಂದು ಸ್ವಲ್ಪ ಇಷ್ಟ ಆಗಿರುತ್ತೆ. ಸೊ ನನಗೆ ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.